ಸಂಕಷ್ಟಗಳು ನಿಮ್ಮೆಲ್ಲರ ಒಂದು ಒತ್ತಾಸೆಗಳ ವಿಷಯವನ್ನೇ ನಾವು ನಮ್ಮ ಪೊಲೀಸ್ನ ಹಿರಿಯ ಅಧಿಕಾರಿಗಳು, ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ರು, ನಮ್ಮ ರಮೇಶ್ ಜಿ ಅವರು ಕೂಡ IG ಅವರು, ಮತ್ತು ನಮ್ಮ DCP ಅವರು, ಮಿಥುನ್ ರವರು, ಮತ್ತು ಎಲ್ಲ ಇಡೀ ಪೊಲೀಸ್ ಇಲಾಖೆ ಮತ್ತು BAL ಅವರ ಎಲ್ಲ ಹಿರಿಯ ಅಧಿಕಾರಿಗಳು, CO ಒಬ್ರು ಬಿಟ್ಟು ಅವರ CFO ಮತ್ತು ಈ ಸಾರಿಗೆ ವ್ಯವಸ್ಥೆಯನ್ನು ನೋಡುವಂತ ಡೊಮಿನಿಕ್ ಎಲ್ಲರೂ ಕೂಡ, ಮತ್ತು ತಮ್ಮ ಸಂಘಟನೆಯ ಅಧ್ಯಕ್ಷರು ಅಶ್ವಥ್ ರವರು ಮತ್ತು ನೀಲಕಂಠಪ್ಪನವರು, ನಮ್ಮ ನಾರಾಯಣ ಸ್ವಾಮಿ ಅವರು, ಇನ್ನು ಪದಾಧಿಕಾರಿಗಳನ್ನೆಲ್ಲ ಕೂಡ ಜೊತೆಯಲ್ಲೇ ಕೂಡಿಸ್ಕೊಂಡು ಅವರು ಒಂದು 3-4 ನಿಮಿಷಗಳ ಒಂದು ಚಿತ್ರವನ್ನು ತೋರಿಸಿದ್ರು. ಅದಾದ್ಮೇಲೆ ಸಂಘಟನೆ ಎಲ್ಲ ನಮ್ಮ ಮುಖ್ಯಸ್ಥರು ಏನ್ ತೊಂದರೆ ಆಗಿದೆ, 17 ವರ್ಷಗಳಿಂದ ಯಾವ ರೀತಿ ಇತ್ತು, ಡಿಸೆಂಬರ್ 8ನೇ ತಾರೀಕು ಹಠಾತ್ ಆಗಿ ಇವರ ನಿರ್ಧಾರದಿಂದ ನಿಮ್ಮ ಕಷ್ಟ ಏನಿದೆ ಅನ್ನುವಂಥದ್ದನ್ನ ಬಹಳಷ್ಟು ಸ್ಪಷ್ಟತೆಯಿಂದ ವಿವರವಾಗಿ ಅಶ್ವಥ್ ರವರು ಅದನ್ನ ಮಂಡಿಸಿದರು. ಮತ್ತು ನಮಗೆ ಯಾವ ರೀತಿ ಮತ್ತೆ ನಮಗೆ ನಮ್ಮ ತೊಂದರೆಗಳಿಗೆ ಒಂದು ಸೊಲ್ಯೂಷನ್ ಅನ್ನ ನೀವು ಬಗೆಹರಿಸಬೇಕು ಅನ್ನೋ ವಿಚಾರಗಳನ್ನು ಕೂಡ ಅವರು ಹೇಳಿದ್ದಾರೆ. ನಾನು ಅಧಿಕಾರಿಗಳು ಜೊತೆ ಕೂಡ ನಾನು ಮುಕ್ತವಾಗಿ ಅವ್ರ ಜೊತೆ ಕೂಡ ನಾನು ಮಾತನಾಡಿದ ಮೇಲೆ ಅಂತಿಮವಾಗಿ ಇನ್ನೊಂದು ವಿಷಯ ನಿಮಗೆ ಹೇಳಬೇಕು. ನಾಳೆ ಸಾರಿಗೆ ಸಚಿವರು ನಮ್ಮ ರಾಮಲಿಂಗ ರೆಡ್ಡಿ ಅವರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಒಬ್ಬ ಹಿರಿಯ ನಾಯಕರು, ಅನುಭವಿ ನಾಯಕರು. ಅವ್ರಿಗೂ ಕೂಡ ನಿಮ್ಮೆಲ್ಲ ಸಂಕಷ್ಟ ಅರ್ಥ ಆಗ್ತದೆ. ನಾನು ಕೂಡ ಇವತ್ತು ಅವ್ರ ಜೊತೆ ಫೋನ್ನಲ್ಲಿ ಮಾತಾಡ್ತೀನಿ. ಜಿಲ್ಲಾಧಿಕಾರಿಗಳಿಗೆ ಅರ್ಥ ಆಗಿದೆ, ಎಲ್ಲ ಅಧಿಕಾರಿಗಳಿಗೂ ಅರ್ಥ ಆಗಿದೆ ನಿಮ್ಮ ಸಮಸ್ಯೆ. ನಾನು ಕೂಡ ಅವ್ರಿಗೆ ಇವತ್ತು ಹೇಳಿದ್ದೀನಿ, ಇವರೆಲ್ಲ ಕೂಡ ನಮ್ಮ ಭಾಗದ ರೈತರ ಮಕ್ಕಳು, ಬಡವ್ರ ಮಕ್ಕಳು, ಹಿಂದುಳಿದ ವರ್ಗದ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎಲ್ಲ ಕೂಡ ಎಲ್ಲ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಇವರು ಚಾಲಕರು ಇದ್ದಾರೆ, ಮಾಲೀಕರು ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತುಮಕೂರು, ರಾಮನಗರ, ಚಿತ್ರದುರ್ಗ, ಈ ತರ ಎಲ್ಲ ಕೂಡ ಜಿಲ್ಲೆಗಳಿಂದಾನೇ ಇರೋದು. ನೀವೆಲ್ಲ ಕೂಡ ಯಾರು ಕೂಡ ಹೊರ ರಾಜ್ಯದಿಂದ ಬಂದಿಲ್ಲ. ಮತ್ತು ಈ ಅಗ್ರಿಗೇಟರ್ಸ್ಗಿನ್ನ ಕಡಿಮೆ ದರದಲ್ಲಿ ನೀವು ಇವತ್ತು ಸಾರಿಗೆ ಸೇವೆಯನ್ನ ಮಾಡ್ತಾ ಇದ್ದೀವಿ. ಇವತ್ತು ಅದು ಊಬರ್ ಇರ್ಬೋದು, ಓಲಾ ಇರ್ಬೋದು, ರ್ಯಾಪಿಡೋ ಇರ್ಬೋದು, ಮೆಗಾ ಇರ್ಬೋದು, ಮೇರೋನಾ, ಇವೆಲ್ಲ ಕೂಡ ನಿಮಗಿನ್ನ ಕೂಡ ಜಾಸ್ತಿನೇ ಅಲ್ವಾ. ಹಾಗಾಗಿ ಪ್ರಯಾಣಿಕರಿಗೆ ಕಡಿಮೆ ದರದಲ್ಲಿ ಒಳ್ಳೆ ಸೇವೆಯನ್ನ ನೀವು ಮಾಡ್ತಾ ಇದ್ದೀರಿ. ಇವ್ರಿಗೆ ಸಮಸ್ಯೆಯನ್ನ ಮಾಡಬೇಡಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ದೀನಿ. ಅವ್ರಿಗೂ ಅರ್ಥ ಆಗಿದೆ. ಅವ್ರದ್ದು ಒಂದೇ ಒಂದು ಆತಂಕ ನಾನು ಅರ್ಥ ಮಾಡ್ಕೊಂಡಿದ್ದು, ಬಹಳಷ್ಟು ಟ್ರಾಫಿಕ್ ಕಂಜೆಷನ್ ಆಗ್ತಾ ಇದೆ. ಕೆಲವೊಮ್ಮೆ ಎಷ್ಟು ಕಂಜೆಷನ್ ಆಗ್ತಾ ಇದೆ ಅಂತಂದ್ರೆ ಟ್ರಾಫಿಕ್, ಕೆಲವರು ವಿಮಾನಗಳನ್ನೇ ಮಿಸ್ ಮಾಡ್ಕೊಂಡಿದ್ದಾರೆ. ಇದು ಅವರು ಹೇಳಿದ್ರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ರೀತಿಯಲ್ಲಿ ಪ್ರಯಾಣಿಕರಿಗೆ ನಾವು ಉತ್ತಮ ಸೇವೆ ಕೊಡ್ಲಿಕ್ಕೇನೆ ನೀವು ಕೂಡ ಆ ಒಂದು ವೃತ್ತಿಯಲ್ಲಿ ಇದೆ. ಇದನ್ನು ಹೇಗೆ ಮಾಡಬೇಕು ಏನು ಅಂತೆಲ್ಲ ನಾವು ಮಾತನಾಡಿದ್ದೇವೆ. ಅಂತಿಮವಾಗಿ ನಾನು ಇಷ್ಟನ್ನೇ ಹೇಳ್ತೇನೆ, ನಿಮ್ಮ ಸಮಸ್ಯೆ 100ಕ್ಕೆ 100 ಬಗೆಹರಿಯುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ನಾನು ಕೂಡ ನಾಳೆ ದೆಹಲಿಗೆ ಹೋಗ್ತಾ ಇದ್ದೀನಿ. CEO ಜೊತೆ ಕೂಡ ಮಾತಾಡ್ತೀನಿ, ಇವತ್ತೇ ಮಾತಾಡ್ತೀನಿ. ಮಿಸ್ಟರ್ ಹರಿ ಮರಾರ್ ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ. ಅವಶ್ಯಕತೆ ಇದ್ದರೆ ನಾಳೆ ನಮ್ಮ ಕೇಂದ್ರ ವಿಮಾನಯಾನ ಸಚಿವರು, ನನ್ನ ಆತ್ಮೀಯರು, ನಮ್ಮ ರಾಮ್ ನಾಯ್ಡು ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ. ಅಷ್ಟು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ಇವತ್ತು ಮಾತಾಡಿರೋದೆಲ್ಲ ನೋಡಿದಾಗ, ಮತ್ತು ರಾಮಲಿಂಗಾರೆಡ್ಡಿ ಅವರು ಕೂಡ ಬಂದು ನಮ್ಮ ಅನಿಸಿಕೆಗಳನ್ನ ಅವರ ಅನಿಸಿಕೆಯಾಗಿ ಕೂಡ ಅವರು ವ್ಯಕ್ತಪಡಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದ್ರೆ ಅವರು ಕೂಡ ಸುದೀರ್ಘ ಜೀವನದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಜನರ ಜೊತೆನೆ ಒಡಂಬಡಿಕೆಯನ್ನ
ಅವ್ರ ಜೊತೆಯಲ್ಲೇನೆ ಬೆಳ್ಕೊಂಡು ಬಂದಿರೋವಂಥವ್ರು. ನಾನು ಕೂಡ ಇವತ್ತು ಮಾತಾಡ್ತೇನೆ, ಅವ್ರ ಜೊತೆಯಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೆ. ಹಾಗಾಗಿ ನಾವೆಲ್ಲ ಕೂಡ ಒಂದೇ ಒಂದು ನೆಲೆಗಟ್ಟಿನಲ್ಲಿ ಇವತ್ತು ನಿಮಗೆ ನಿಮ್ಮ ಸಮಸ್ಯೆ ಬಗೆಹರಿಲಿಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ನಿಮ್ಮ ಜೊತೆಯಲ್ಲಿದೆ ಸರ್ಕಾರ, ಕೇಂದ್ರ ಸರ್ಕಾರ ಇದೆ, ಬಹುಶಃ ರಾಜ್ಯ ಸರ್ಕಾರನೂ ಇರುತ್ತೆ. ನಮ್ಮ ಅಧಿಕಾರಿಗಳೆಲ್ಲ ಕೂಡ ನಿಮ್ಮ ಸಮಸ್ಯೆನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಟು ಬಿ ಫೇರ್ ಟು ದೆಮ್, ಪೊಲೀಸ್ ಇಲಾಖೆಯವರಂತೂ ಬಹಳಷ್ಟು ಚೆನ್ನಾಗಿ ನಿಮ್ಮ ಸಮಸ್ಯೆಯನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಆ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕೊಡಬೇಕು ಅನ್ನೋದು ಕೂಡ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಇಷ್ಟೇ ನಿಮ್ಗೆ ಹೇಳೋದು, ಮ್ಯಾಕ್ಸಿಮಮ್ 1 ವಾರದೊಳಗಡೆ ನಿಮಗೆಲ್ಲ ಕೂಡ ಸಾಲ್ವ್ ಆಗುತ್ತೆ. ಅದು ನಾಳೆನೇ ಆಗ್ಬೋದು, ಇನ್ನು 2 ದಿವಸದಲ್ಲಿ ಆಗ್ಬೋದು, ಅಥವಾ 1 ವಾರದೊಳಗಡೆ ಆಗ್ಬೋದು. ಗರಿಷ್ಠ ನಿಮ್ಗೆ 1 ವಾರದೊಳಗಡೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ಏನೋ ಅಲ್ಪ ಸ್ವಲ್ಪ ಫೀಸಸ್ ಆಗ್ಬೋದು, ನನ್ಗೆ ಗೊತ್ತಿಲ್ಲ ಈಗ ಏನಾಗ್ಬೋದು ಏನು ಅಂತ. ಯಾಕೆಂದ್ರೆ ಅದೊಂದು ನಾನು ನಮ್ಮ ಸಂಘಟನೆ, ನಿಮ್ಮ ಪದಾಧಿಕಾರಿಗಳ ಜೊತೆ ಮಾತಾಡ್ತೀನಿ. ನಾವು ಏನು ಮಾತಾಡ್ತೀವಿ, ನಾವು ಏನು ಒಡಂಬಡಿಕೆ ಮಾಡ್ಕೊಳ್ತೀವಿ, ನಿಮಗೆ ನಾನು ಮನವಿ ಮಾಡ್ತೀನಿ, ಅದು ಲೀಗಲಿ ಆಗ್ಬೇಕು. ಅವ್ರ ಕಡೆಯಿಂದಾನು ಲೀಗಲಿ ಆಗ್ಬೇಕು, ನೀವು ಕೂಡ ಒಂದು ಲೀಗಲ್ ಬೈಂಡಿಂಗ್ ಆಗ್ಬೇಕು. ಹಾಗಾಗಿ ಅವರು ಕೂಡ ನಾಳೆ ಮಾತನ್ನು ಚೇಂಜ್ ಮಾಡಬಾರ್ದು, ನಾವುಗಳು ಕೂಡ ಮಾಡಲ್ಲ, ಅದು ನನಗೆ ನಂಬಿಕೆ. ಹಾಗಾಗಿ ನಾನು ಹೇಳಿದ್ದೀನಿ ಈಗಾಗಲೇ, ಏನೇ ಮಾತುಕತೆ ಆಗಿ ನಾವು ಫೈನಲಿ ನಾವು ಅಪ್ರೂವ್ ಮಾಡ್ತೀವಿ, ಒಪ್ಕೊಳ್ತೀವಿ, ಅದನ್ನು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡಿ. ಅಧಿಕಾರಿಗಳ ಮುಂದೆನೆ ನೀವು ಒಂದು ಲೀಗಲ್ ಅಗ್ರಿಮೆಂಟ್ ಆಗುತ್ತೆ. ಮತ್ತು ಇನ್ನು ಮುಂದಿನ ಸೇವೆ ನೀವು ಮುಂದುವರಿಸ್ಕೊಳ್ಳಿ. ಹೊಸ ವರ್ಷದಲ್ಲಿ ನಿಮ್ಮೆಲ್ಲ